ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ರೇಷನ್ ರೈಸ್ ಉಪಯೋಗಿಸಿ ಮಿಕ್ಸಿನಲ್ಲಿ ಹಿಟ್ಟನ್ನು ರುಬ್ಬಿ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆಗಲೇ ನಾನು ಗ್ರೈಂಡ್ರಲ್ಲಿ ಹಿಟ್ಟನ್ನು ರುಬ್ಬಿ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ಟರೆ, ಜೊತೆಗೆ ತುಂಬ ರಿಕ್ವೆಸ್ಟ್ ಬಂತು ರೇಷನ್ ರೈಸ್ ಉಪಯೋಗಿಸಿ ಹೇಗೆ ಸಾಫ್ಟಾಗಿ ಇಡ್ಲಿ ಮಾಡೋದು, ಮಿಕ್ಸಿನಲ್ಲಿ ಹೇಗೆ ರುಬ್ಬಿ ಸಾಫ್ಟಾಗಿ ಇಡ್ಲಿ ಮಾಡೋದು ಅಂತ. ಹಾಗಾಗಿ ಈ ವಿಡಿಯೋ ರಿಲೀಸ್ ಮಾಡಿದ್ದೀನಿ. ತುಂಬ ಟಿಪ್ಸ್ನ ಹೇಳಿದ್ದೀನಿ. ಮಿಕ್ಸಿನಲ್ಲಿ ಹೇಗೆ ರುಬ್ಬೋದು, ಸಾಫ್ಟಾಗಿ ಮಾಡೋದು ಹೇಗೆ, ಹಾಗೆ ರೇಷನ್ ರೈಸ್ ಉಪಯೋಗಿಸಿದರೆ ಏನೇನು ಮಾಡಬೇಕು ಅಂತ ತುಂಬ ಟಿಪ್ಸ್ನ ಹೇಳಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ನೋಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಇವತ್ತು ನಾನು ರೇಷನ್ ರೈಸ್ ತೊಗೊಂಡಿದ್ದೀನಿ. ರೇಷನ್ ರೈಸ್ ಬೇಕು ಅಂದವ್ರು ತೊಗೋಬೋದು, ಇಲ್ಲ ಅಂತಂದರೆ ಇದ್ರ ಬದಲು ಸೇಲಂ ರೈಸ್ ಅಥವಾ ಇಡ್ಲಿ ರೈಸ್ ಇಟ್ಕೊಂಡೆ ಮಿಕ್ಸಿನಲ್ಲಿ ಮಾಡ್ಬೋದು. ರೇಷನ್ ರೈಸ್ ತೊಗೊಂಡವರು ಇದರಲ್ಲಿ 4 ಲೋಟದಷ್ಟು ರೇಷನ್ ರೈಸನ್ನ ತೊಗೊಳ್ಳಿ. ರೇಷನ್ ರೈಸ್ ತೊಗೊಂಡ್ರೆ ಒಂದು ಸ್ಪೆಷಲ್ಲಾಗಿ ಒಂದು ಸ್ಟೆಪ್ ಮಾಡಬೇಕಾಗುತ್ತೆ. ಅದು ನಾನು ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. 4 ಲೋಟದಷ್ಟು ರೇಷನ್ ರೈಸ್ ತೊಗೊಂಡಿದ್ದೀನಿ. ಜೊತೆಗೆ 1 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಥರ ನಾನು ತೊಗೊಳ್ಳೋದು ಗುಂಡು ಉದ್ದಿನಬೇಳೆ. ಆಗಲೇ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಗುಂಡು ಉದ್ದಿನಬೇಳೆ ಹಾಕಿದರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇದು ತುಂಬಾ ಮುಖ್ಯ. ಸಿಕ್ಕಿದರೆ ಇದನ್ನು ತೊಗೊಳ್ಳಿ, ಇಲ್ಲಾಂದರೆ ಬೇಳೆ ಉದ್ದಿನಬೇಳೆಯನ್ನು ಸಹ ಹಾಕ್ಬೋದು. ಹಾಗೆಯೇ ಸ್ವಲ್ಪ ಮೆಂತ್ಯ. ಈ ಥರ ಬೇಳೆ ಉದ್ದಿನಬೇಳೆ ಸಿಕ್ಕಿದರೆ ನೀವು 1/4 ಲೋಟದಷ್ಟು ಉದ್ದಿನಬೇಳೆ ಸೇರಿಸ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಇಡ್ಲಿಗೋಸ್ಕರ. ಈ ಲೋಟದಲ್ಲಿ 1/4 ಲೋಟದಷ್ಟು ಹಾಕಿ. ನಾನಿವತ್ತು ತೊಗೊಳ್ಳೋದು ಗುಂಡು ಉದ್ದಿನಬೇಳೆ. ಸಿಕ್ಕಿದರೆ ಈ ಥರ ಹಾಕಿದರೆ ಇಡ್ಲಿ ಸಾಫ್ಟಾಗಿ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಅರ್ಧ ಲೋಟದಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿನ ನಾವು ಮಿಕ್ಸಿನಲ್ಲಿ ರುಬ್ಬಬೇಕಾದ್ರೆ ಹಾಕೋದು ತುಂಬಾ ಮುಖ್ಯ. ಅಕಸ್ಮಾತ್ ಗ್ರೈಂಡಲ್ಲಿ ರುಬ್ಬಬೇಕಾದ್ರೆ ಇದು ಅವಶ್ಯಕತೆ ಇಲ್ಲ, ಆಪ್ಷನಲ್ಲು. ಹಾಕಿದರೆ ಹಾಕ್ಬೋದು, ಬೇಡ ಅಂದರೆ ಬೇಡ. ಗ್ರೈಂಡರ್ ಹೇಗಿದ್ರು ಸಾಫ್ಟಾಗಿ ಬರ್ತದೆ. ಮಿಕ್ಸಿನಲ್ಲಿ ರುಬ್ಬಬೇಕಾದ್ರೆ ಅವಲಕ್ಕಿ ಹಾಕೋದು ತುಂಬಾ ಮುಖ್ಯ. ಅವಲಕ್ಕಿ ಬಿಟ್ಬಿಟ್ಟು ಅಕ್ಕಿ ಮತ್ತು ಬೇಳೆನ ನಾವು ಉದ್ದಿನ ಬೇಳೆನ ತೊಳ್ಕೊಳ್ಳೋಣ. ಅಕ್ಕಿ ಮಾತ್ರ ಚೆನ್ನಾಗಿ ತೊಳ್ಕೊಬೇಕು, ಉಜ್ಜಿ ತೊಳ್ಕೊಬೇಕು. ರೇಷನ್ ರೈಸ್ ಆಗಿರೋದ್ರಿಂದ ಒಂದು 7ರಿಂದ 8 ಬಾರಿ ನೀರು ಕ್ಲಿಯರಾಗಿ ಬರೋವರೆಗೆ ಚೆನ್ನಾಗಿ ಇದನ್ನು ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ಆದಮೇಲೂ ಎಕ್ಸ್ಟ್ರಾ ಒಂದು ಸ್ಟೆಪ್ ಮಾಡಬೇಕಾಗುತ್ತೆ, ತುಂಬಾ ಮುಖ್ಯ. ರೇಷನ್ ರೈಸ್ ಅಕ್ಕಿ ಆಗಿರೋದ್ರಿಂದ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಮತ್ತೆ ಉಜ್ಜಿ ತೊಳಿತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋಂಗೆ ಕೆಲವು ಸತಿ ರೇಷನ್ ರೈಸ್ ಕಪ್ಪಗಿರುತ್ತೆ, ಕೆಲವು ಸತಿ ಓಕೆ ಥರ ಇರುತ್ತೆ. ಈ ಸ್ಟೆಪ್ ಮಾಡಿದರೆ ರೈಸಲ್ಲಿರೋಂಥ ಕೊಳೆ ಅದೆಲ್ಲ ಕ್ಲಿಯರ್ ಆಗಿಬಿಟ್ಟು ಇಡ್ಲಿ ತುಂಬ ಸಾಫ್ಟಾಗಿ ಬರೋದಕ್ಕೆ, ಹಾಗೆಯೇ ಬೆಳ್ಳಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಕಲ್ಲುಪ್ಪು ಹಾಕ್ಬಿಟ್ಟು ಒಂದು ಸತಿ ಉಜ್ಜಿಬಿಟ್ಟು ತೊಳೆದುಬಿಟ್ಟು ನೀರನ್ನ ಚೆಲ್ಬಿಡಿ. ಈ ನೀರನ್ನ ಉಪಯೋಗ್ಸೋಕೆ ಹೋಗ್ಬಿಡಿ. ನೀರನ್ನ ಚೆಲ್ಬಿಟ್ಟು ಮತ್ತೆ ಇದಕ್ಕೆ ನಾನು ಕುಡಿಯೋ ನೀರನ್ನ ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ಅಕ್ಕಿಗೆ. ಇದು ತುಂಬಾ ಮುಖ್ಯ. ರೇಷನ್ ರೈಸ್ ಸೇಲಂ ರೈಸ್ ಆದರೆ ಸೇಮು, ಉಪ್ಪು ಹಾಕ್ಬಿಟ್ಟು ತೊಳೆಯೋ ಅವಶ್ಯಕತೆ ಇಲ್ಲ, ಇನ್ನೆಲ್ಲ ಸೇಮೇ. ಈಗ ನೋಡಿ, ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಜೊತೆಗೆ ಬೇಳೆನೂ ಸಹ ತೊಳೆದು ನೆನೆಸಿಟ್ಟಿದ್ದೀನಿ. ಜೊತೆಗೆ ಅವಲಕ್ಕಿ ಮಾತ್ರ ಅರ್ಧ ಗಂಟೆ ಮುಂಚೆ ತೊಳೆದು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಇವನ್ನೆಲ್ಲ ಮಿನಿಮಮ್ 4ರಿಂದ 5 ಗಂಟೆ ನೆನೆಸಿದರೆ ಸಾಕು. ಅಕಸ್ಮಾತ್ ನೀವು ಬೆಳಿಗ್ಗೆ ಎದ್ಬಿಟ್ಟು ರುಬ್ತೀವಿ ಅನ್ನಂಗಿದ್ರೆ ರಾತ್ರಿ ನೆನೆಸಿದ್ರು ನೋ ಪ್ರಾಬ್ಲಮ್. ಈಗ ಇದು ನೆನೆಲಿ, ನಾವು ರುಬ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಚೆನ್ನಾಗಿ ನೆಂದಿದೆ. ಅವಲಕ್ಕಿನೂ ಸಹ ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟೆ. ಈಗ ನಾನು ರುಬ್ಬಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಮುಖ್ಯವಾಗಿ ನೋಡ್ಬೋದು ನೀವು, ಇಲ್ಲಿ ಎಲ್ಲನೂ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತೊಟ್ಟು ನೀರು ಇರಬಾರ್ದು, ಬೇಳೆದಾಗಲಿ ಅಕ್ಕಿದಾಗಲಿ ಎಲ್ಲದು. ಬೇಳೆ ನೋಡಿ, ಒಳ್ಳೆ ಕ್ವಾಲಿಟಿ ನೀವು ಉದ್ದಿನ ಬೇಳೆ ತೊಗೊಂಡ್ರೆ ಈ ಥರ ಅರಳುತ್ತೆ. ನೋಡಿದ್ರೆ ಗೊತ್ತಾಗುತ್ತಲ್ವ, ಅರಳುತ್ತೆ. ಹಾಗೆ ಬೆಳ್ಳಗಿರುತ್ತೆ. ತುಂಬಾ ಮುಖ್ಯ. ಆದಷ್ಟು ಒಳ್ಳೆ ಕ್ವಾಲಿಟಿ ಉದ್ದಿನ ಬೇಳೆನ ಹುಡುಕಿ ತೊಗೊಳ್ಳೋದು ತುಂಬಾ ಮುಖ್ಯ. ಈಗ ನೋಡಿ, ನಾನು ನೀರನ್ನ ಸೋಸಿಟ್ಟಿರೋಂಥ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈಗ ಮುಖ್ಯವಾಗಿ ಮುಂಚೆನೇ ನೀರು ಹಾಕೋಕ್ಕೆ ಹೋಗಬೇಡಿ. ಈ ಥರ ಹಿಂದೆ ಒಂದು ಬಟನ್ ಇರುತ್ತೆ ನೋಡಿ, ಅದನ್ನು ಉಪಯೋಗಿಸಿ ಫಸ್ಟ್ ಫ್ಯೂ ಸೆಕೆಂಡ್ಸ್ ಈ ಥರ ಪುಡಿ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಟ್ಟು ನಾವು ಇದನ್ನ ರುಬ್ಕೋಬೇಕಾಗತ್ತೆ. ಮುಂಚೆನೇ ನೀರು ಹಾಕೋಕ್ಕೆ ಹೋಗಬೇಡಿ. ಈ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಸಣ್ಣಾಗಿದೆ ಅನ್ನೋವರ್ಗ. ಅದಾದಮೇಲೆ ಈಗ ನಾನಿಲ್ಲಿ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ನಾದರೂ ಹಾಕ್ಬೋದು, ಇಲ್ಲ ಐಸ್ ವಾಟರ್ನಾದರೂ ಹಾಕ್ಬೋದು. ಹಾಕಿಬಿಟ್ಟು ಇದನ್ನು ಸಹ ಬಿಟ್ಟು ನಾವು ರುಬ್ಕೋಬೇಕಾಗುತ್ತೆ. ಐಸ್ ಕ್ಯೂಬು ಮತ್ತು ಐಸ್ ವಾಟರ್ ಯಾಕೆ ಅಂತ ಕೇಳ್ತೀರಾ? ಮಿಕ್ಸಿ ಜಾರು ತುಂಬಾ ಫಾಸ್ಟಾಗಿ ಓಡೋದ್ರಿಂದ ಹೀಟಾಗಿ ಹೋಗ್ಬಿಡುತ್ತೆ. ಆ ಥರ ಹೀಟ್ ಆದರೆ ಹಿಟ್ಟು ಬೆಂದುಬಿಡುತ್ತೆ, ಇಡ್ಲಿ ಗಟ್ಟಿಯಾಗಿ ಹೋಗುತ್ತೆ. ಮಿಕ್ಸಿ ಜಾರ್ ಹೀಟನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾವಿಲ್ಲಿ ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ನ ಆ್ಯಡ್ ಮಾಡೋದು. ಹೀಗೇ ಇದನ್ನು ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು, ಐಸ್ ನೀರು ಹಾಕ್ಕೊಂಡು ಅಥವಾ ಐಸ್ ಕ್ಯೂಬ್ ಹಾಕ್ಕೊಂಡು ನಾವು ಈ ಥರ ರುಬ್ಕೊಳ್ತಾನೇ ಇರಬೇಕಾಗತ್ತೆ. ಎಲ್ಲಿವರೆಗೆ ಅಂದರೆ ಅದೊಂದು ಸ್ವಲ್ಪ ಸಣ್ಣ ಆಗಿ ಸ್ವಲ್ಪನೇ ಸಣ್ಣ ಗುಳ್ಳೆಗಳು ಬರಬೇಕು. ಅದನ್ನು ತೋರಿಸ್ತೇನೆ. ಅಲ್ಲಿವರೆಗೆ ನಾವು ಇದನ್ನು ರುಬ್ಬಬೇಕಾಗುತ್ತೆ. ಎಷ್ಟು ಮಿನಿಮಮ್ ವಾಟರ್ ಹಾಕೋಕ್ಕಾಗುತ್ತೋ ಅಷ್ಟು ಮಿನಿಮಮ್ ನೀರನ್ನ ಸೇರಿಸಿ ಇಲ್ಲಿ ಈ ಥರ ಮಧ್ಯದಲ್ಲಿ ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು. ನೋಡಿ, ಇಲ್ಲಿ ಮಧ್ಯದಲ್ಲಿ ನಾನು ಐಸ್ ನೀರು ಹಾಕ್ತಾಯಿದ್ದೀನಿ, ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ನಿಮ್ಗೆ ಏನೇ ಅದು ಸೌಕರ್ಯನೋ ಅದನ್ನು ನೀವು ಹಾಕೋಬಹುದು.
ಈಗ ನೋಡ್ಬೋದು ನೀವು ಅಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ತಾ ಇದೆ, ಅದು ಇಂಡಿಕೇಷನು ಹಿಟ್ಟು ಚೆನ್ನಾಗಿ ರುಬ್ಬಿದೆ, ಅಂದರೆ ಸ್ವಲ್ಪ ಗಾಳಿ ಸೇರಿದೆ ಅಂತ. ಹಾಗೆಯೇ ಇದು ಹಿಟ್ಟು ಸಹ ನೈಸಾಗಿ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ, ಟಚ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಗುಳ್ಳೆಗಳ ಬರೋದು ತುಂಬಾ ಮುಖ್ಯ. ಗ್ರೈಂಡ್ರಲ್ಲಿ ಗುಳ್ಳೆ ಚೆನ್ನಾಗಿ ಬಂದುಬಿಡುತ್ತೆ, ಆದರೆ ಮಿಕ್ಸಿನಲ್ಲಿ ಗುಳ್ಳೆ ಸೇರಿಸ್ಬೇಕು ಅಂತಂದರೆ, ಈ ಥರ ಬರೆಸ್ಬೇಕು ಅಂದರೆ ಬಿಟ್ಟು ಬಿಟ್ಟು ನಾವು ರುಬ್ಬಬೇಕಾಗುತ್ತೆ, ಒಂದು ಎಕ್ಸ್ಟ್ರಾ ಕೆಲಸ. ಈಗ ನೈಸಾಗಿದೆ. ಈಗ ಹಿಟ್ಟು ಎಷ್ಟರ ಮಟ್ಟಿಗೆ ಅದರಲ್ಲಿ ಏರಿಯೇಟ್ ಆಗಿದೆ ಅಂತಂತ ನೋಡಬೇಕಲ್ವಾ. ಈಗ ಹಿಟ್ಟನ್ನು ನಾನು ಸ್ವಲ್ಪ ಹಿಟ್ಟನ್ನು ತೆಗೆದು ನೀರಲ್ಲಿ ಹಾಕಿದೆ ನೋಡಿ, ಅದು 90% ನೀರೊಳಗಡೆ ಹೋಗ್ತಾ ಇದೆ, ಸ್ವಲ್ಪ ಮೇಲೆ ತೇರ್ತಾ ಇದೆ. ಈ ಥರ ಇರಬಾರ್ದು ಇಡ್ಲಿ ಹಿಟ್ಟಿಗೆ, ಇದು ಸ್ವಲ್ಪ ಜಾಸ್ತಿನೇ ಮೇಲೆ ತಿರಬೇಕು. ಅದಕ್ಕೇನು ಮಾಡಬೇಕು, ಹಿಟ್ಟನ್ನು ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಚೆನ್ನಾಗಿ ಇದನ್ನು ಕೈಯಲ್ಲಿ ಬೀಟ್ ಮಾಡಬೇಕು, 1 to 2 minutes ಕಂಟಿನ್ಯೂಸ್ ಆಗಿಂದ ಬೀಟ್ ಮಾಡ್ತಾ ಇರಬೇಕು. ಈ ಕೆಲಸ ನಮಗೆ ಗ್ರೈಂಡರ್ ಮಾಡಿಕೊಟ್ಬಿಡುತ್ತೆ. ಈ ಥರ ಅದು ಸ್ಲೋ ಆಗಿ ತಿರುಗಿ ಒಳಗಡೆ ಏರ್ ಸೇರ್ಕೊಬಿಡುತ್ತೆ. ಆ ಕೆಲಸನ ನಾವಿಲ್ಲಿ ಕೈಗೆ ಕೊಟ್ಬಿಟ್ಟು ನೋಡಿ, ಚೆನ್ನಾಗಿ ಬೀಟ್ ಮಾಡಿದ ಮೇಲೆ 1 to 2 minutes ಬೀಟ್ ಆದಮೇಲೆ ಮತ್ತೆ ಗುಳ್ಳೆಗಳು ಜಾಸ್ತಿ ಆಗಿದೆ. ಹಿಟ್ಟಿನ ಕಲರ್ ನೋಡಿ ವೈಟ್ ಆಗಿದೆ, ಅಂದರೆ ಅದು ಚೆನ್ನಾಗಿ ಲೈಟ್ ಆಗಿದೆ ಅಂತ ಹಿಟ್ಟು. ಈಗ ಹಿಟ್ಟನ್ನು ನೀರಿಗೆ ಹಾಕಿದರೆ ನೋಡಿ 50% ನೋಡಿ ಮೇಲೆ ತೇಲ್ತಾ ಇದೆ, ಅಂದರೆ ಇದು ಇನ್ನೂ ಚೆನ್ನಾಗಿ ಲೈಟ್ ಆಗಿದೆ ಅಂತ ಇಂಡಿಕೇಷನ್. ಈ ಲೆವೆಲಲ್ಲಿ ನಮ್ಮ ಉದ್ದಿನ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಉದ್ದಿನ ಹಿಟ್ಟು ಮಿಕ್ಸಿನಲ್ಲಿ ಸೂಪರಾಗಿ ರೆಡಿಯಾಗಿದೆ. ಈಗ ಅದೇ ಜಾರಿಗೆ ನೆನೆಸಿರೋಂಥ ಅಕ್ಕಿನ ಸೋಸಿಬಿಟ್ಟು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನೆನೆಸಿರೋಂಥ ಅವಲಕ್ಕಿನೂ ಸಹ ನಾನಿಲ್ಲಿ ಸೇರಿಸ್ಬಿಟ್ಟು, ಫಸ್ಟೇ ನಾನು ಇದಕ್ಕೆ ನೀರು ಹಾಕಲ್ಲ, ನೀರು ಹಾಕ್ತೇನೆ ಇದನ್ನು 1-2 ರೌಂಡ್ ಓಡಿಸ್ಬಿಟ್ಟು ಪುಡಿ ಮಾಡ್ಕೊಬಿಟ್ಟು ಆಮೇಲೆ ನಾನು ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು. ನೋಡಿ, ಈಗ ನೀರು ಹಾಕ್ಕೊಳ್ದೇ ನಾನು ಈ ಥರ ಮಾಡಿಕೊಂಡು ಕೊನೆಗೆ ಈ ಥರ ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ ನಿಮಗೆ ಏನು ಸಿಗುತ್ತೋ ಅದನ್ನು ಹಾಕ್ಕೊಂಡು ಈ ಥರ ರುಬ್ಕೋಬೇಕಾಗುತ್ತೆ. ಮಿಕ್ಸಿನಲ್ಲಿ ಹೀಟ್ ಆಗೋದ್ರಿಂದ ನಮಗೆ ಇಷ್ಟೊಂದು ಎಕ್ಸ್ಟ್ರಾ ಕೆಲಸ. ಗ್ರೈಂಡ್ರಲ್ಲಿ ಇದು ಹೀಟ್ ಆಗೋಲ್ಲ ಜಾಸ್ತಿ. ಇನ್ನು ಕಮರ್ಷಿಯಲ್ ಗ್ರೈಂಡ್ರಲ್ಲಾದರೆ 1 ಗಂಟೆ ಬೇಕಾದ್ರೂ ಓಡಿಸ್ಬೋದು, ಯಾಕೆಂದರೆ ಅದು ರೊಟೇಷನ್ ಪರ್ ಮಿನಿಟ್ ತುಂಬ ಸ್ಲೋ, ತುಂಬ ಕಮ್ಮಿ. ಈ ಮಿಕ್ಸಿನಲ್ಲಿ ತುಂಬ ಹೆವಿ ಆಗಿರೋದ್ರಿಂದ ಹಿಟ್ಟು ಬೆಂದ್ಬಿಡುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಎಕ್ಸ್ಟ್ರಾ ಕೆಲಸ. ಈಗ ನೋಡಿ, ಚಿರೋಟಿ ರವೆ ಟೆಕ್ಸ್ಚರಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟು ಸಹ ರೆಡಿಯಾಗಿದೆ. ರುಬ್ಬಿರೋಂಥ ಅಕ್ಕಿ ಹಿಟ್ಟನ್ನು ಉದ್ದಿನ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ನೋಡಿ. ಈಗ ಸೇರಿಸ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು 1-2 ನಿಮಿಷ ಕೈ ಎಕ್ಸರ್ಸೈಸ್ ಕೊಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಲೇಬೇಕು ಮಿಕ್ಸಿನಲ್ಲಿ. ಗ್ರೈಂಡ್ರಲ್ಲಿ ಈ ಥರ ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ಆದರೆ ಮಿಕ್ಸಿನಲ್ಲಿ ಚೆನ್ನಾಗಿ ಬಡಿಬೇಕು, ಕೈನಲ್ಲಿ ಟಪ ಸುತ್ತಾ ಇರಬೇಕು. ಆಗ ಅದು ನೋಡಿ ಈ ಥರ ಗುಳ್ಳೆಗಳು ಜಾಸ್ತಿ ಸೇರಿಕೊಂಡು ಹಿಟ್ಟು ಲೈಟ್ ಆಗುತ್ತೆ. ಹಾಗೆಯೇ ಹಿಟ್ಟು ಲೈಟ್ ಆದಂಗೆ ಇಡ್ಲಿ ತುಂಬ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬಡಿತಾ ಇರಬೇಕು ಹಿಟ್ಟನ್ನು 1 to 2 minutes ಮಿನಿಮಮ್. ಆ ಥರ ಬಡಿದ್ರೇ ನೋಡಿ ಗುಳ್ಳೆಗಳು ಬರುತ್ತೆ ಅಲ್ವಾ, ತುಂಬಾ ಮುಖ್ಯ. ಈ ಥರ ಗುಳ್ಳೆಗಳು ಬಂತು ಹಿಟ್ಟಲ್ಲಿ ಅಂದರೆ 100% ಸಾಫ್ಟ್ ಇಡ್ಲಿ ಗ್ಯಾರಂಟಿ. ಈಗ ಮುಚ್ಚಿಟ್ಬಿಟ್ಟು ಇದನ್ನು ಫರ್ಮೆಂಟ್ ಆಗಿ ಬಿಡ್ತಾ ಇದ್ದೀನಿ. ನಾನು ಚಳಿಗಾಲದಲ್ಲಿ ಮಾಡಿರೋದ್ರಿಂದ ಇದನ್ನು ಒಂದು ಶಾಲ್ ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ, ಚೆನ್ನಾಗಿ ಹುಳಿ ಬರಲಿ ಅಂತ. ಬೇಸಿಗೆ ಕಾಲದಲ್ಲಿ ಅಂದರೆ ಹಾಗೆ ಮುಚ್ಚಿಟ್ಟರು ಸಾಕು, ಒಂದು 8 to 10 hours ಮುಚ್ಚಿದ್ರೆ ಸಾಕು. ಈಗ ನಾನು ಇದನ್ನ ಹುಳಿ ಬರೋಕ್ಕೆ ಒಂದು 8ರಿಂದ 10 ಗಂಟೆ ಹೊರಗಡೆ ಇಟ್ಟಿದ್ದೆ. ಚೆನ್ನಾಗಿ ಹುಳಿ ಬಂದಿದೆ. ಹಿಟ್ಟು ನೋಡಿದರೆ ಗೊತ್ತಾಗುತ್ತೆ, ಉಬ್ಬಿದೆ. ಬೇಸಿಗೆಗಾಲ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಲೈಟ್ ಆಗುತ್ತೆ ಹಿಟ್ಟು. ಚಳಿಗಾಲದಲ್ಲಿ ಸ್ವಲ್ಪ ಈ ಥರ ಮಿಕ್ಸಿನಲ್ಲಿ ರುಬ್ಬಿದರೆ ಈ ಥರ ಶಾಲ್ ಹಾಕಿ ಏನಾದರೂ ಮಾಡಬೇಕಾಗತ್ತೆ. ಬೇಸಿಗೆಗಾಲದಲ್ಲಿ ಹಾಗೆ ಸಿಂಪಲಾಗಿ ಹುಳಿ ಬಡಿಸ್ಬಿಡ್ಬೋದು. ನೋಡ್ಬೋದು ಹಿಟ್ಟು ಚೆನ್ನಾಗಿ ಲೈಟ್ ಆಗಿದೆ. ಒಂದು 5ರಿಂದ 6 ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಅಕ್ಕಿ ಹಿಟ್ಟು ಭಾರ ಆಗಿರೋದ್ರೆ ಕೆಳಗಡೆ ಸೆಟ್ಲ್ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಒಂದು 5ರಿಂದ 6 ಸತಿ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ಮಿಕ್ಸ್ ಮಾಡಿದರೆ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡಿ, ನಾನು ಇಡ್ಲಿ ತಟ್ಟೆಗೆ ಬಟ್ಟೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ಟೆ ಬೇಡ ಅಂದರೆ ಬರೀ ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕ್ಕೊಂಡು ನೀವು ಹಾಕೋಬೋದು. ನಾನು ಬಟ್ಟೆ ಮೇಲೆ ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಬಟ್ಟೆ ಹಾಕಿ ಇಡ್ಲಿ ಹಾಕಿದರೆ ಏನು ಉಪಯೋಗ ಅಂತಂದರೆ ಒಂಥರ ಸಾಫ್ಟಾಗಿರುತ್ತೆ, ಜಾಸ್ತಿ ಹೊತ್ತು ಇಡ್ಲಿ ಸಾಫ್ಟಾಗಿರುತ್ತೆ. ಒಂದು ಹೋಲ್ ಡೇ ತುಂಬಾ ಸಾಫ್ಟಾಗಿರುತ್ತೆ, ಡ್ರೈ ಆಗೋಲ್ಲ. ಬಟ್ಟೆ ಹಾಕಿ ಮಾಡಿದರೆ ತುಂಬಾ ಸಾಫ್ಟಾಗಿ ಇರುತ್ತೆ, ಅದಕ್ಕೋಸ್ಕರ ಬಟ್ಟೆ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಹಿಟ್ಟನ್ನು ನಾನು ಇಡ್ಲಿ ಗುಳಿಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಇನ್ನು ನೋಡಿ, 12 ಇಡ್ಲಿ ಹಾಕಿದ ಮೇಲೆ ಇನ್ನು 4 ಇಡ್ಲಿಗೆ ಹಿಟ್ಟು ಉಳಿದಿದೆ. ಇದು 16 ಇಡ್ಲಿ ಆಗುತ್ತೆ ಇಷ್ಟು ಹಿಟ್ಟು ಮೆಷರ್ಮೆಂಟಲ್ಲಿ. ಅದೇ ಇಷ್ಟು ಹಿಟ್ಟು ಮೆಷರ್ಮೆಂಟ್ನ ನಾವು ಗ್ರೈಂಡ್ರಲ್ಲಿ ರುಬ್ಬಿದರೆ 22 ಇಡ್ಲೀಸ್ ಆಗುತ್ತೆ. ಯಾಕೆಂದರೆ ಹಿಟ್ಟು ಒದಗುತ್ತೆ ಗ್ರೈಂಡ್ರಲ್ಲಿ.
ಮಿಕ್ಸಿನಲ್ಲಿ ಅಷ್ಟು ಹಿಟ್ಟು ಒದಗಲ್ಲ. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಕುದೀತಿರೋ ಅಂಥ ನೀರಿಗೆ ನಾವು ಇಡ್ಲಿನ ಈ ಥರ ಇಡಬೇಕಾಗುತ್ತೆ, ಸ್ಟ್ಯಾಂಡ್ನ ಇಡಬೇಕಾಗುತ್ತೆ. ಆಗ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ನೀವು ಕುದಿಸೋಕ್ಕೆ ಶುರು ಮಾಡಿದ್ರೆ ಇಡ್ಲಿ ಹಾರ್ಡಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೀರು ಕುದಿಸ್ಬಿಟ್ಟು ಆಮೇಲೆ ಇಡ್ಲಿ ತಟ್ಟೆ ಇಟ್ಬಿಟ್ಟು ಇದನ್ನು ಒಂದು 7 to 8 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು, ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿರುತ್ತೆ. ನೋಡಿ ಇಡ್ಲಿ ಹೆಂಗೆ ಊದಿದೆ ಅಂತಂದರೆ ಸೂಪರಾಗಿ ಇಡ್ಲಿ ಬೆಂದಿದೆ, ಸೂಪರಾಗಿದೆ, ಬೆಳ್ಳಗಾಗಿದೆ. ರೇಷನ್ ರೈಸಲ್ಲಿ ಬೆಳ್ಳಗೆ ಮಾಡಬೇಕು ಅಂದರೆ ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಅಕ್ಕಿನ. ಅದೊಂದು ಸ್ಟೆಪ್ ಫಾಲೋ ಮಾಡಿದ್ರೆ ರೇಷನ್ ರೈಸಲ್ಲಿ ತುಂಬಾ ಚೆನ್ನಾಗಿ ಬೆಳ್ಳಗೆ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಈಗ ಇಡ್ಲಿ ತಟ್ಟೆಯಿಂದ ನಾವು ಇಡ್ಲಿನ ತೆಗಿಯೋಣ. ಈ ಥರ ನೀರು ಹಾಕಬೇಕಾಗುತ್ತೆ, ಯಾಕೆಂದರೆ ಬಟ್ಟೆ ಡ್ರೈ ಆಗಿರೋದ್ರಿಂದ ಈಗ ಇಡ್ಲಿ ತೆಗಿಯೋಕ್ಕೆ ಹೋದರೆ ಕಿತ್ಕೊಂಡು ಬರುತ್ತೆ. ಈ ಥರ ನೀರು ಹಾಕಿಬಿಟ್ಟು ಆಗ ನಾವು ಇಡ್ಲಿ ತೆಗೆದ್ರೆ ಇಡ್ಲಿ ಸಾಫ್ಟಾಗಿ ಹೊರಗಡೆ ಬರುತ್ತೆ. ಉಲ್ಟಾ ಹಾಕಿಬಿಟ್ಟು ಈಗ ಮತ್ತೆ ನೀರು ಹಾಕೋಣ, ಯಾಕೆಂದರೆ ಹಿಂದೆನೂ ಸ್ವಲ್ಪ ಡ್ರೈ ಆಗಿರುತ್ತಲ್ವ, ಬೆಂದ್ಬಿಟ್ಟು ನೀರು ತಕ್ಕಳಿಸ್ಬಿಟ್ಟು ಈಗ ಮೆತ್ತಗೆ ನಾವು ಬಟ್ಟೆ ತೆಗೆದ್ರೆ ಸೂಪರಾಗಿರೋಂಥ ಸಾಫ್ಟಾಗಿರೋಂಥ ಇಡ್ಲಿ ಬರುತ್ತೆ. ಬಟ್ಟೆಗೆ ಒಂದು ಚೂರು ಅಂಟ್ಕೊಳ್ಳಲ್ಲ. ನೋಡಿದ್ರೆ ಸಾಫ್ಟಾಗಿರೋ ಇಡ್ಲಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿರೋವಂಥದ್ದು. ಗ್ರೈಂಡ್ರಲ್ಲಿ ಮಾಡಿರೋ ಅಷ್ಟೇ ಸಾಫ್ಟಾಗಿ ಸೂಪರಾಗಿ ಟೇಸ್ಟಿಯಾಗಿ ಇಡ್ಲಿ ರೆಡಿಯಾಗಿದೆ. ರೇಷನ್ ಅಕ್ಕಿಲಿ ಮಾಡಿರೋಂಥದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ. ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ಸೂಪರಾಗಿ ಇಡ್ಲಿ ಮಾಡಬಹುದು. ಅದೇ ಹಿಟ್ಟಲ್ಲಿ ದೋಸೆ ಮಾಡಬಹುದು, ಪಡ್ಡು ಮಾಡಬಹುದು, ಉತ್ತಪ್ಪಂ ಮಾಡಬಹುದು, ಎಲ್ಲ ಸೂಪರಾಗಿ ಬರುತ್ತೆ. ಟಿಪ್ಸೆಲ್ಲ ಫಾಲೋ ಮಾಡಿದರೆ ಮಿಕ್ಸಿನಲ್ಲೇ ಹಿಟ್ಟನ್ನು ರುಬ್ಬಿ ಸೂಪರಾಗಿ ಸಾಫ್ಟಾಗಿ ಇಡ್ಲಿನ ರೆಡಿ ಮಾಡಿಬಿಡಬಹುದು. ಆದರೆ ಮಿಕ್ಸಿನಲ್ಲಿ ರುಬ್ಬಿದಂಥ ಹಿಟ್ಟನ್ನು ನಾವು 3 ರಿಂದ 4 ದಿನದವರೆಗೆ ಮಾತ್ರ ಫ್ರೆಶ್ಶಾಗಿ ಇಡಬಹುದು, ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಆದರೆ ಗ್ರೈಂಡಲ್ಲಿ ರುಬ್ಬಿದಂಥ ಹಿಟ್ಟನ್ನು ನಾವು 15 ದಿನದವರೆಗೆ ಫ್ರೆಶ್ಶಾಗಿ ಇಡ್ಬೋದು. ಯಾಕೆಂದರೆ ಗ್ರೈಂಡಲ್ಲಿ ಅದು ಪೇಸ್ಟಾಗಿ ಹಿಟ್ಟನ್ನು ಮಾಡೋದ್ರಿಂದ ಅದರ ಟೆಕ್ಸ್ಚರ್ ಡಿಫ್ರೆಂಟ್ ಆಗಿರುತ್ತೆ, ಲೈಫು ಚೆನ್ನಾಗಿರುತ್ತೆ. ಮಿಕ್ಸಿನಲ್ಲಿ ಕಟ್ಟಾಗಿ ಹಿಟ್ಟಾಗೋದ್ರಿಂದ ಅದು ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅದರ ಲೈಫು ಸ್ವಲ್ಪ ಕಮ್ಮಿ ಇರುತ್ತೆ. ಮಿಕ್ಸಿನಲ್ಲಿ ರುಬ್ಬಿ ಸೂಪರಾಗಿ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ನೀವೆಲ್ಲ ನೋಡಿದರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಮನೇಲಿ ಟೈಮ್ ಇದ್ದಾಗ ಟ್ರೈ ಮಾಡಿ. ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆಗಿರೋಂಥ ವಿಡಿಯೋ ಒಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.